ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927 ಮಾರ್ಚ್ 20ನೇ ತಾರೀಕು ಚೌಡರ್ಕೆರೆ ಹೋರಾಟವನ್ನು ರೂಪಿಸಿದಂಥವರು. ಏಕೆಂದರೆ ಈ ದೇಶದ ನಿಮ್ಮ ವರ್ಗಗಳಿಗೆ ಏನು ಕೆರೆ ಪ್ರವೇಶ ಇರಲಿಲ್ಲ, ಕುಡಿಯೋ ನೀರನ್ನು ಮುಟ್ಟುವಾಗಿರಲಿಲ್ಲ, ಮತ್ತು ಕುಡಿಯುವಂಥ ಅವಕಾಶಗಳಿರಲಿಲ್ಲ. ಅಂಥ ಒಂದು ವಿರುದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾನ್ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ರು. ಇವತ್ತಿಗೆ ಅದು 97 ವರ್ಷಗಳ ಹಿಂದೆ ಆದಂತಹ ಈ ಒಂದು ಮಹತ್ತರವಾದಂತಹ ದಿನ ಇದು. ಈ ಚೌಡರ್ಕೆರೆ ಪ್ರವೇಶದ ಉದ್ದೇಶ ಏನಪ್ಪ ಅಂದರೆ, ಏನು ವೈದಿಕಶಾಹಿ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಏನು ಸೇರಿದು ಕೂತ ಸಮಾಜದಲ್ಲಿ ಏನು ಕೆಲವೊಂದಷ್ಟು ಅಸ್ಪೃಶ್ಯ ವರ್ಗಗಳಿಗೆ ಈ ಸಾರ್ವಜನಿಕ ಕೆರೆಗಳಲ್ಲಿ ಪ್ರವೇಶ ನಿರಾಕರಣೆ ಮಾಡಿತ್ತು. ಮತ್ತು ಅವರನ್ನು ಒಂದು ಪ್ರಾಣಿಗಳಿಗಿಂತ ಕಟ್ಟಕಡೆಯಾಗಿ ನಡೆಸ್ಕೊಟ್ಟಿದ್ರು. ಅದನ್ನು ಜಗತ್ತಿನ ಮುಂದೆ ಜಗಜಾಹೀರು ಮಾಡೋ ಉದ್ದೇಶದಿಂದ ಮತ್ತು ಒಂದು ಸಾಮಾಜಿಕ ವ್ಯವಸ್ಥೆಯ ಕ್ರೌರತೆಯನ್ನು ಜಗತ್ತಿನ ಮುಂದೆ ಇಡುವ ಉದ್ದೇಶದಿಂದ ಈ ಒಂದು ಹೋರಾಟವನ್ನು ರೂಪಿಸ್ಕೊತಾರೆ. ಈ ಹೋರಾಟದ ಮೂಲ ಉದ್ದೇಶ ಏನಪ್ಪ ಅಂದರೆ, ಅಂದಿನ ದಿನ ಈ ಸಾಮಾಜಿಕ ಕ್ರೌರ್ಯಕ್ಕೆ ಬಲಿಯಾಗಿದ್ದಂತಹ ಈ ನಿಮ್ನ ವರ್ಗಗಳಿಗೆ ಒಂದು ಹಕ್ಕನ್ನು ಪ್ರತಿಪಾದಿಸಬೇಕಾದಂತಹ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಾಗಿತ್ತು. ಜೊತೆಗೆ ಸಮಾನತೆಯನ್ನು, ಎಲ್ಲರಿಗೂ ಸಮಾನರು ಅಂತಕ್ಕಂಥ ವಿಚಾರವನ್ನು ಅವರು ಈ ಮುಖಾಂತರ ಸಮಾಜಕ್ಕೆ ತೋರಿಸ್ಕೊಡ್ಬೇಕಾಗಿತ್ತು. ಹಾಗಾಗಿ 25,000 ಅನುಯಾಯಿಗಳ ಒಟ್ಟಿಗೆ ಈ ಒಂದು ಚೌಡರ್ಕೆರೆ ಪ್ರವೇಶವನ್ನು ಮಾಡಿ ಸಾರ್ವಜನಿಕವಾಗಿ ನೀರು ಮೊಟ್ಟ ಬದಲಾಗಿ ನೀರನ್ನ ಕುಡಿಯೋ ಮುಖಾಂತರ ಜಗತ್ತಿನಲ್ಲಿ ನೀರಿಗೋಸ್ಕರ ನಡೆದಂತಹ ಈ ಒಂದು ಹೋರಾಟ ಅಂತಕ್ಕಂಥದ್ದನ್ನ ಇವರು ಸಾಬೀತುಪಡಿಸ್ತಾರೆ. ಹಾಗಾಗಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂತಹ ಒಂದು ವೈರುಧ್ಯದ ಸಾಮಾಜಿಕ ವ್ಯವಸ್ಥೆ ಒಳಗಡೆ ನಾನು 1935ರಲ್ಲಿ ಅವರು ಒಂದು ಪ್ರತಿಪಾದಿಸಿದರು. 1935ರಲ್ಲಿ ನಾನು ಹಿಂದೂವಾಗಿ ಹುಟ್ಟಿದ್ದೀನಿ, ಬಟ್ ನಾನು ಹಿಂದೂವಾಗಿ ಸಾಯಲು ಅಂತಕ್ಕಂಥ ಘಂಟಾಘೋಷವಾಗಿ ಸಾರ್ವಜನಿಕವಾಗಿ ಹೇಳಿ ಈ ಒಂದು ಸಾಮಾಜಿಕ ಕ್ರೌರ್ಯದ ವಿರುದ್ಧವಾಗಿ ಧ್ವನಿ ಎತ್ತಾರೆ. ಈ ಒಂದು ಉದ್ದೇಶ ಅಷ್ಟೇ. ಈ ದೇಶದಲ್ಲಿರ್ತಕ್ಕಂತಹ ಪ್ರಾಕೃತಿಕವಾಗಿರ್ತಕ್ಕಂತಹ ಯಾವುದೇ ವಸ್ತುವನ್ನು ಪ್ರಾಣಿ ಪಕ್ಷಿಗಳಿಗೆ ಪ್ರವಾಸ ಇರ್ತಕ್ಕಂಥ ಈ ಸಮಾಜದಲ್ಲಿ ಅದೇ ವೈದಿಕ ಸಮಾಜ ಸಮಾನವಾಗಿ ಕಾಣ್ತಕ್ಕಂಥ ಪ್ರಾಣಿಗಳಿಗಿಂತ ಕಟ್ಟಕಡೆಯಾಗಿ ನೋಡ್ತಕ್ಕಂಥ ಈ ಒಂದು ವ್ಯವಸ್ಥೆಯನ್ನು ವಿರುದ್ಧವಾಗಿ ಈ ಒಂದು ಹೋರಾಟ ರೂಪುಗೊಂಡು ಈ ಹೋರಾಟದ ಮುಖಾಂತರ ಎಲ್ಲರಿಗೂ ಸಾರ್ವಜನಿಕವಾಗಿ ಹಕ್ಕನ್ನು ಪ್ರತಿಪಾದಿಸ್ತಕ್ಕಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ.